ಸಾಮಾನ್ಯ ಎಲೆಕ್ಷನ್ಗಿಂತ ಅತಿ ಹೆಚ್ಚು ಸದ್ದು ಮಾಡೋದು ಬೈ ಎಲೆಕ್ಷನು. ಅದು ದಾವಣಗೆರೆ ಅಷ್ಟೇ ಅಲ್ಲ, ವಿಧಾನಸಭೆಯಲ್ಲಿ ಆಗಿರಬಹುದು, ಲೋಕಸಭೆನೇ ಆಗಿರಬಹುದು, ಇಡೀ ದೇಶದಲ್ಲಿ. ಯಾಕಂದರೆ ಬೇರೆ ಕಡೆ ಚುನಾವಣೆಗಳು ಇರೋದಿಲ್ಲ. ಇಡೀ ಜಿಲ್ಲೆಯ ಜನರ ಕಾನ್ಸಂಟ್ರೇಷನ್ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಇಡೀ ರಾಜ್ಯದಲ್ಲಿ ಆ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಬೈ ಎಲೆಕ್ಷನ್ ಇದೆ. ರಾಜ್ಯದಲ್ಲಿ 2 ಕಡೆ ಬೈ ಎಲೆಕ್ಷನ್ ಇರುವಂಥದ್ದು, ಒಂದು ಬಾಗಲಕೋಟೆ, ಮತ್ತೊಂದು ದಾವಣಗೆರೆ ದಕ್ಷಿಣ. ದಾವಣಗೆರೆ ದಕ್ಷಿಣ ಅಂತೂ ಸಖತ್ ಸದ್ದು ಮಾಡ್ತಾ ಇದೆ. ದಾವಣಗೆರೆ ದಕ್ಷಿಣದ ಮಟ್ಟಿಕಲ್ಲಿನಲ್ಲಿ ನಾನಿದ್ದೀನಿ. ಇಲ್ಲಿ ಒಂದಿಷ್ಟು ಮಹಿಳೆಯರು ನನಗೆ ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರ ಆಯ್ಕೆ ಯಾರಾಗ್ತಾರೆ, ಯಾರು ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳೋಣ. ಆಂಟಿ ನಮಸ್ಕಾರ, ಆರಾಮದಿರಿ? ಏನ್ ಹೆಸರು? ಗೌರಮ್ಮ. ಗೌರಮ್ಮ. ಚಾ ಎಲ್ಲ ಆತು? ಎಲೆಕ್ಷನ್ ಜೋರ್? ಯಾರು ನಿಂತಾರ ಕಾಂಗ್ರೆಸ್ ಇಂದ? ಹೇಳಕ್ ಬರಲ್ಲ, ಆಯ್ತು ಪರವಾಗಿಲ್ಲ. ಬಟ್ ನಿಮ್ ಬೆಂಬಲ ಯಾರಿಗೆ? ಬಿಜೆಪಿಗೆ. ಯಾಕೆ ಇಷ್ಟು ದಿನ ಮಾಡಿವಿ, ಕಾಂಗ್ರೆಸ್ ನಮ್ಗೇನು ಅನುಕೂಲ ಇಲ್ಲ, ಮಾಡಿಲ್ಲ. ನಮ್ಗೆ ಅದಕ್ಕೆ ನಮಗೆ ಬಿಜೆಪಿ ಬೇಕು. ಹೊಸ ಚೇಂಜ್ ಆಗ್ತೀವಿ, ಬಿಜೆಪಿ ಬೇಕು. ಓಕೆ. ಅವರು ತುಂಬಾ ಶ್ರಮ ವಹಿಸ್ತಿದ್ದಾರೆ, ಖರ್ಚು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತ ಕೇಳ್ಪಟ್ವಿ. ಇಲ್ಲ, ಏನೇ ಆದ್ರೂ ಬಿಜೆಪಿ ತರ್ತೀರಿ? ಬಿಜೆಪಿನೇ ನಾವು ತರೋದು. ಓಕೆ. ಕಾಯಂ ಬಿಜೆಪಿ. ಬಂದಿದ್ರಾ ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲಿ? ಇಲ್ಲ, ಬಂದಿಲ್ಲ. ನಿಮಗೆ ಯಾಕೆ ಇಷ್ಟ ಬಿಜೆಪಿ? ಬಿಜೆಪಿ ಯಾಕೆ ಇಷ್ಟ? ನಾವು ಬಿಜೆಪಿ, ನಾವು ರೈತರು, ನಮಗೆ ಇಷ್ಟ. ಮೇಡಮ್ ಏನ್ ಹೆಸರು? ವಸಂತಮ್ಮ. ಏನ್ ಮಾಡ್ತೀರಾ ವಸಂತಮ್ಮ? ಕೂಲಿ ಮಾಡ್ತೀರಿ. ಎಷ್ಟು ಬರುತ್ತೆ? 300 ರೂಪಾಯಿ ಒಂದ್ ದಿವಸಕ್ಕೆ ಕೊಡ್ತಾರೆ ಸರ್. ಹೌದಾ? ಎಲ್ಲಿ ಹೋಗ್ತೀರಿ? ಎಷ್ಟು ದೂರ ಹೋಗ್ತೀರಿ? ನಾವು ದೊಡ್ಡ ಆಸ್ಪತ್ರೆ ಸೈಡಿಗೆ ಹೋಗ್ತೀವಿ. ಸಾಕಾಗುತ್ತಾ? ಸಾಕಾಗುತ್ತೆ. ದಿನಕ್ಕೆ ಸಾಕಾಗುತ್ತಾ? ದಿನಕ್ಕೆ ಸಾಕಾಗಲ್ಲ, ಮತ್ತೆ ಅದ್ ಮಾಡ್ಬೇಕು. ಸಾಕಾದ್ರೂ ಮಾಡ್ಬೇಕು, ಸಾಕಾಗ್ಲಿಲ್ಲ ಮಾಡಿ. ಎಷ್ಟು ಜನ ಮಕ್ಕಳು? ಒಬ್ಬರೇ ಮಗ. ಏನ್ ಮಾಡ್ತಾರೆ? ಓದ ಮುಗ್ಸ್ಯಾನ ಈಗ. ಓದ್ ಮುಗಿಸಿ ಮನ್ಯಾಗ ಅದಾನ, ಕೆಲಸ ಹುಡುಕ್ತಿದ್ದಾರೆ. ಕೆಲಸ ಸಿಕ್ಕಿಲ್ಲ. ನೋಡಿ, ದಿನಕ್ಕೆ 300 ರೂಪಾಯಿ ದುಡಿತಾರೆ. ಅವ್ರ ದುಡ್ದು ಮಕ್ಳಿಗೆ ಸಾಕಿ, ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಅವ್ರನ್ನೂ ಕೆಲಸ ಕಳಿಸ್ಬೋದಿತ್ತಲ್ಲ. ಇನ್ಮೇಲೆ ಹುಡುಕ್ತಾರೆ, ಕೆಲಸ ಇನ್ಮೇಲೆ ಹುಡುಕ್ತಾರೆ. ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು ಅನ್ನಿಸ್ತಾ? ಓಕೆ. ಎಲೆಕ್ಷನ್ ಜೋರ? ಜೋರ್ ಐತಿ. ಯಾರ್ಯಾರು ಬಂದಿದ್ರು? ನಾವು ಮನೆಗಿರಲ್ಲ ಮೇಡಮ್, ಬೆಳಗ್ಗೆ ಹೋಗ್ತೀವಿ, ಸಾಯಂಕಾಲ ಬರ್ತೀವಿ, ಸಂಜೆ ಬರ್ತೀವಿ. ಗೊತ್ತಾಗಲ್ಲ. ಇಷ್ಟೊತ್ತಿಗೆ ಬಂದಾಗ ಯಾರು ನೋಡಿದ್ರೆ ಬಂದಾರಂತ ನೋಡ್ತೀವಿ. ಬಟ್ ಇಡೀ ದೇಶದೊಳಗೆ ನಿಮ್ಮ ಕ್ಷೇತ್ರದ್ದೇ ಸುದ್ದಿ ದಾವಣಗೆರೆ. ದಾವಣಗೆರೆ ಬಿಜೆಪಿನೇ ಬರ್ಬೇಕು. ಬಿಜೆಪಿನೇ ಬರ್ಬೇಕು ಮೇಡಮ್. ಯಾಕೆ? ಇಷ್ಟು ವರ್ಷ ಕಾಂಗ್ರೆಸ್ ಇದ್ದೆಲ್ಲ ಫಲ ನೋಡಿದ್ವಾ? ಇನ್ಮೇಲೆ ಇನ್ನೊಬ್ಬರನ್ನ ಚೇಂಜ್ ಮಾಡ್ಬೇಕು ನಾವು. ಹೇಳಿ. ಒಬ್ಬರ ಚೇಂಜ್ ಮಾಡಿದ್ರೆ ಇದು ಇಷ್ಟೇ. ದಾವಣಗೆರೆ ನಮಗೆ ಚೆನ್ನಾಗ್ ಆಗ್ಬೇಕನ್ನೋದು, ಎಲ್ಲರಿಗೂ ಚೆನ್ನಾಗ್ ಮಾಡ್ಬೇಕನ್ನೋದು ನಮ್ಮ. ಇನ್ನು ಏನೇನ್ ಚೆನ್ನಾಗ್ ಆಗ್ಬೇಕು? ಏನ್ ಚೆನ್ನಾಗ್ ಆಗಿಲ್ಲ? ಏನ್ ಚೆನ್ನಾಗೈತಿ ಮೇಡಮ್? ಏನ್ ಅನುಕೂಲ ಆಗಿಲ್ಲಲ್ಲ ನಮಗೆ. ಎಲ್ಲ ಇದೀವಿ ಅಲ್ಲೇ ಇದೀವಿ, ನಾವೇನ್ ಮ್ಯಾಲ್ ಬಂದಿಲ್ಲ. ಎಲ್ಲಿ ತೆಗ್ನಾಗ ಇದೀವಿ ಅಲ್ಲೇ ಇದೀವಿ, ಮ್ಯಾಲೆ ಅಂತೂ ಬಂದಿಲ್ಲ. ಇನ್ಮೇಲೆ ನಾವು ಸ್ವಲ್ಪ ಮ್ಯಾಲೆ ಹೋಗೋಣ ಅಂತ ಆಸೆ ನಮಗೆ. ಬಿಜೆಪಿ ಬಂದ್ರೆ ಆಗುತ್ತಾ ಆಗಲ್ಲ ಅಂತ ದೇವ್ರಿಗೆ ಗೊತ್ತು. ನೋಡ್ಬೇಕು, ಒಬ್ಬರನ್ನ ಚೇಂಜ್ ಮಾಡಿ ನೋಡಿದ್ರೆ ಅದು ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಬಿಜೆಪಿ ಅದೇ ಆಕತ್ರಿ. ಅದೇ ಆಕತ್ರಿ, 100ಕ್ಕೆ 100 ಹೇಳ್ತೀನಿ, ಬಿಜೆಪಿ ಆಗ್ತದೆ. ಹೌದಾ? ಹೌದು. ಅಷ್ಟೊಂದು ಕಾನ್ಫಿಡೆಂಟ್ ನನಗೆ ಐತಿ, ಕಾನ್ಫಿಡೆಂಟ್ ಐತಿ, ಬಿಜೆಪಿನೇ ಬರ್ತದೆ. ಅವಾಗ ಹೇಳ್ರಿ ಬೇಕಾದ್ರೆ. ಸರಿ ಆಂಟಿ, ನಿಮ್ದು ವೋಟರ್ ಐಡಿ ಬಂದಿದ್ಯಾ? ಬಂದಿದೆ. ಫಸ್ಟ್ ಟೈಮ್ ವೋಟರಾ? ಫಸ್ಟ್ ಟೈಮ್. ಓಕೆ. ಎಷ್ಟು ಉತ್ಸಾಹ ಇದೆ ನಿಮ್ಗೆ? ಎಷ್ಟು ಖುಷಿ ಇದೆ ಬಹಳ ಖುಷಿ ಮಾಡ್ತಾ ಇರೋದು? ಬಹಳ ಖುಷಿ ಇದೆ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇರೋದು ಅಂತ. ಬಟ್ ಬಿಜೆಪಿಗೆ ವೋಟ್ ಮಾಡೋಣ ಅಂತ. ಫಸ್ಟ್ ಬಿಜೆಪಿಗೆ. ಯಾಕೆ? ಇಲ್ಲಿ ಕಾಂಗ್ರೆಸ್ ನಮ್ಮ ಅಮ್ಮಾರು ಹಾಕ್ದಾಗಿಂದನೂ ಕಾಂಗ್ರೆಸ್ಸೇ ನೋಡ್ಕೊಂತ ಬಂದಿದ್ದಾರೆ. ನಾವು ಬಿಜೆಪಿ ತರನ ಅಂತ. ಅಂದ್ರೆ ನಿಮ್ಮ ಅಮ್ಮಂದ್ರೆ ಏನ್ ಅನ್ಕೊಂಡಿದ್ರು ಅದಕ್ಕಿಂತ ಒಂದ್ ಸ್ವಲ್ಪ ಡಿಫ್ರೆಂಟ್ ಚೇಂಜ್ ಮಾಡೋಣ ಅಂತ. ಸಮಥಿಂಗ್ ಬೇರೆ ಬೇರೆ ಬೇಕು ಅವ್ರಿಗೆ ಅಷ್ಟೇ ಅವಕಾಶ ಕೊಡ್ತಾ ಇದ್ರೆ, ಹಿಂದೆ ಅವ್ರು ಏನ್ ಮಾಡಿದಾರ ಅವ್ರಕ್ಕಿಂತ ಜಾಸ್ತಿ ಇವ್ರು ಮಾಡ್ಬೋದು ಅಂತ ನಿರೀಕ್ಷೆ ಇದೆ. ಏನ್ ಆಗ್ಬೇಕು ನಿಮ್ಗೆ? ನೀವು ಯೂತ್ ವೋಟರು, ಯಂಗ್ಸ್ಟರು, ಏನ್ ಆಗ್ಬೇಕಾಗಿದೆ? ಚೇಂಜ್ ಆಗ್ಬೇಕು. ಎಲ್ಲಿ ಮೀಟರ್ನಲ್ಲಿ ಎಲ್ಲ ಮಾಡೋದ್ರು, ಅದು ಹೆಂಗೈತಿ ಅಂತ ತಿರ್ಗಾ ವಾಪಸ್ ಯಾರು ಬಂದ್ ನೋಡಿಲ್ಲ. ಅದೆಲ್ಲ ಚರಂಡಿ ಕ್ಲೀನ್ ಇಲ್ಲ, ಯಾರು ಬಂದ್ ಕೇಳಿಲ್ಲ. ಇವ್ರು ಬಂದ್ಮೇಲೆ ಏನಾದ್ರು ಬೇರೆ ಚೇಂಜಸ್ ಆಗುತ್ತೆ. ಜಾಬ್ ಅಪರ್ಚುನಿಟೀಸ್ ಇದೆಯಾ ದಾವಣಗೆರೆಯಲ್ಲಿ? ಜಾಬ್ ಎಲ್ಲಿ ಎಲ್ಲ ಓದ್ದಾರೆಲ್ಲ ಬರೀ ಕೆಲ್ಸಕ್ಕೆ ಓಡಾಡೋದೇ ಆಗೈತಿ. ಇವ್ರು ಬಂದ್ಮೇಲೆ ಎಲ್ರಿಗೂ ಒಂದು ಆಲ್ಮೋಸ್ಟ್ ಅರ್ಧ ಭಾಗನಾದ್ರೂ ಸಿಗ್ಬೋದು ಅಂತ ನಿರೀಕ್ಷೆ. ಏನ್ ಹೆಸರು? ನೀತು. ಏನ್ ಮಾಡ್ತೀರಾ ನೀವು? ಮನೇಲಿ ಇದ್ದೀರಿ. ಓಕೆ. ನಿಮ್ಮ ಹೆಸರು? ಚೈತ್ರ ಮೇಡಮ್.
ಚೈತ್ರ ಇದೇ ಊರಾ? ಇದೇ ಊರು ಓಕೆ, ಹೆಂಗಿದೆ ನಿಮ್ಮೂರು? ನಮ್ದು ಬಿಜೆಪಿನೇ ಬರ್ಬೇಕು ಅಂತ ನಮಗೆ ನಾನ್ ಕೇಳಿದ್ ನಿಮ್ಮೂರ್ ಹೆಂಗಿದೆ? ನಮ್ಮೂರು ಬಹಳ ಚೆನ್ನಾಗಿದೆ ಮೇಡಮ್. ಪ್ರಿಪೇರ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಎಲ್ರು. ಇಲ್ಲ ಚೆನ್ನಾಗಿದೆ ಮೇಡಮ್. ಅಂದ್ರೆ ಫಸ್ಟ್ ಇದನ್ನ ನಾವು ಬಿಜೆಪಿಗೆ ಮಾಡ್ತಾ ಇರೋದು, ಬಿಜೆಪಿನೇ ಈ ಸರಿ ಬರ್ಲಿ ಅಂತ. ಯಾಕೆ ಬಿಜೆಪಿ ಅಷ್ಟಿಷ್ಟ? ಇಲ್ಲ ಮೇಡಮ್, ಫಸ್ಟ್ ಇಂದನೂ ನಮಗೆ ಅದ್ರ ಮೇಲೆ ಜಾಸ್ತಿ ಇದು ಒಲವು. ಒಲವುನೇ ಜಾಸ್ತಿ ಫಸ್ಟ್ ಇಂದನೂ ಬಿಜೆಪಿ. ಬಟ್ ಇಷ್ಟು ವರ್ಷ ಸೋತ್ಕೊಂಡೇ ಬಂದಿದ್ದಾರೆ. ನಮ್ ಕೆಲ್ಸ ಏನೈತಿ ನಾವು ಅದು ಮಾಡಿದೀವಿ ಮೇಡಮ್. ಸೋಲೋದು ಬಿಡೋದು ಅದು ನೆಕ್ಸ್ಟ್ ಸೆಕೆಂಡ್ರಿ. ಅದು ಈ ಸರಿ ಮಾತ್ರ ಪಕ್ಕ ಬಿಜೆಪಿನೇ ಬರ್ಲಿ ಅಂತಂದು ಕೇಳ್ಕೊಂತೀವಿ. ನಿಮ್ ವಿಶ್ವಾಸ ಇದೆ ಮೇಡಮ್. ದೇವ್ರು ಬೇಡ್ಕೊಂಡೇವಿ. ಆಂಟಿ ದೇವ್ರು ಬೇಡ್ಕೊಂಡೇವಿ. ದೇವ್ರು ಬೇಡ್ಕೊಂಡಿರಿ? ನಿಜ ಬೇಡ್ಕೊಂಡ್ವಿ. ದುರ್ಗಮ್ಮನ್ ಜಾತ್ರೆ ಆತ್ ಮೊನ್ನೆ. ನಮಗೆ ಬೇಕು, ಬಿಜೆಪಿನೇ ಬೇಕು. ನಾವು 18 ವರ್ಷದಿಂದನೂ ನಾವು ಬಿಜೆಪಿನೇ ಮಾಡಿರೋದು. ಹೌದಾ? ಬಟ್ ಈ ಸಲ ಬರುತ್ತೆ. ಬಂದೇ ಬರ್ತತ್ರಿ, ಹೇಳಿನಲ್ಲ 100ಕ್ಕೆ 100 ಬಿಜೆಪಿ ಬರ್ತತಿ. ಓಕೆ, ಆಂಟಿ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಬೇಡ್ಕೊಂಡಿದಾರಂತೆ ಬೇರೆ. ನಾವು ದೇವರಿಗೆ ಬೇಡ್ಕೊಂಡ್ವಿ. ಓಕೆ, ನಮಗೆ ಬಿಜೆಪಿ ಬಂದ್ರೆ ನಮ್ಗೆ ಒಳ್ಳೇದು. ಒಳ್ಳೇದು. ಈ ಸರಿ ಚೇಂಜ್ ಆಗ್ಲಿ ಅಂತ ಮೇಡಮ್ ಅಷ್ಟೇ. ಚೇಂಜ್ ಆಗ್ಲಿ ಅಂತ ಅಷ್ಟೇ. ಚೇಂಜ್ ಯಾಕೆ ಬೇಕು? ಅಂದ್ರೆ ನಮ್ಮ ಏರಿಯಾದಾಗೆಲ್ಲ ಏನು ಡೆವಲಪ್ಮೆಂಟ್ ಅಂತ ಇಲ್ಲೇ ಇಲ್ಲ ಮೇಡಮ್. ಅವರು ಆ ಕಡೆನೇ ಜಾಸ್ತಿ ಎಲ್ಲಾನು ಇರೋದು. ನಮ್ಮ ಏರಿಯಾದಾಗ ಏನಾರ ಈಗ ನಾವು ಬಿಜೆಪಿ ಕಡೆಗೆ ಓಡಾಡೋದ್ರಿಂದ ಅವ್ರು ಏನಾರ ಬಂದು ನಮ್ಮ ಕಡೆಗೆ ಏನಾರ ಮಾಡ್ಕೊಡ್ತಾರೆ ಅಂತ ಅಷ್ಟೇ. ನಮ್ಗೆ ನಿಮ್ ಕೆಲಸ ಕೆಲಸ ಮಾಡ್ಕೊಡ್ತಾರೆ. ಕೆಲಸ ಮಾಡಲ್ವಾ? ಇಲ್ಲ ಮೇಡಮ್, ಫೋನ್ ಮಾಡಿ ಕರಿಬೇಕು ಅವರಿಗೆಲ್ಲ ಪದೇ ಪದೇ. ಇಲ್ಲೆಲ್ಲ ಬಹಳ ಪ್ರಾಬ್ಲಮ್ ಇದೆ. ಹೋಗ್ಲಿ, ಫೋನ್ ಹತ್ರ ಸಿಗ್ತಾರಾ? ಸಿಗ್ತಾರೆ ಮೇಡಮ್. ಒಂದೊಂದ್ ಟೈಮ್ ಸಿಗ್ತಾರೆ, ಒಂದೊಂದ್ ಟೈಮ್ ಸಿಗಲ್ಲ ಅಷ್ಟೇ. ಅಷ್ಟೇ. ಓಕೆ, ಏನ್ ಹೆಸರು? ರೇಣುಕಾ ಮೇಡಮ್. ರೇಣುಕಾ, ಏನ್ ಮಾಡ್ತೀರಾ? ಮನೆಗೆ ಮನೇಲಿ ಇರ್ತೀರಿ. ಓಕೆ, ಏನ್ ಅನ್ಸುತ್ತೆ, ಯಾರು ಗೆಲ್ಬೇಕು? ಬಿಜೆಪಿನೇ. ಅಂದ್ರೆ ಎಲ್ಲಾ ಫ್ಯಾಮಿಲಿ ಅವ್ರು ಡಿಸೈಡ್ ಮಾಡ್ಬಿಟ್ಟಿದೀರಾ ಅನ್ಸುತ್ತೆ, ಫ್ಯಾಮಿಲಿ ವೋಟ್ ಬಿಜೆಪಿಗೆ ಹಾಕೋದು ಅಂತ. ಇಲ್ಲ ಮೇಡಮ್, ಯಾವಾಗ್ಲೂ ಬಿಜೆಪಿಗೆ ಹಾಕಿಲ್ಲ. ಯಾವಾಗ್ಲೂ ಬಿಜೆಪಿಗೆ. ಓಕೆ, ಕಾಂಗ್ರೆಸ್ ಏನ್ ಮಾಡಿದೆ? ಇಲ್ಲ ಮೇಡಮ್, ನಮಗೆ ಯಾವಾಗ್ಲೂ ಬಿಜೆಪಿಗೆ ಹಾಕಿರೋದು. ಬಿಜೆಪಿ ಈ ಸತನ ಬಿಜೆಪಿಗೆ ಹಾಕ್ತಿವಿ. ಶ್ರೀನಿವಾಸ್ ಕರಿದಾಸಪ್ಪ ಅಂತ ಬಿಜೆಪಿ ಅಭ್ಯರ್ಥಿ, ಸಾಮಾನ್ಯ ಕಾರ್ಯಕರ್ತ, 20 ವರ್ಷದಿಂದ ಪಕ್ಷಕ್ಕೋಸ್ಕರ ದುಡ್ದವ್ರು. ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಈ ಸಲ. ಏನ್ ಅನ್ಸುತ್ತೆ? ಒಳ್ಳೇದೇ ಮೇಡಮ್, ಸಿಕ್ಕಿರೋದು ಒಳ್ಳೇದೇ. ಸಿಕ್ಕಿರೋದು ಒಳ್ಳೇದು. ಓಕೆ, ಅಂದ್ರೆ ಮಾಡಿದ್ದಾರೆ ಅಣ್ಣ, ನಮಗೂ ಇನ್ನು ಚೆನ್ನಾಗಿ ಅನಿಸ್ತಾ ಇದೆ ಅಷ್ಟೇ. ಒಂದ್ ಕಡೆ ಕುಟುಂಬ ರಾಜಕಾರಣ ಇದೆ, ಸೊ ಮತ್ತೊಂದು ಕಡೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕುಟುಂಬದವ್ರಿ ಒಂದೇ ತರ ಪಕ್ಷದವ್ರನ್ನೇ ನೋಡಿ ಗೆಲ್ಸಿ ಬೇಜಾರಾಗಿ ಹೋಗ್ಬಿಟ್ಟಿದೆ. ಯಾಕೆ? ಅದೇ MLA MP MLA ಎಲ್ಲ ಅವ್ರೇ ಆಗ್ತಾರಲ್ಲ, ಬೇರೆ ಚೇಂಜಸ್ ಅನ್ನೋದು ಬೇಕಲ್ಲ. ಇವ್ರು ಬಡವ್ರು ನಿಂತ್ಕೊಂಡಿದ್ದಾರೆ, ಬಡವ್ರಿಗೋಸ್ಕರಾಗಿ ಅವ್ರು ಕೆಲಸ ಮಾಡ್ತಾರ ಅನ್ನೋ ಆಸೆ ನಮಗೂ ಇದೆ. ಅವ್ರಿಗೋಸ್ಕರ ವೋಟ್ ಮಾಡ್ಬೇಕನ್ನೋ ಆಸೆ ನಮ್ಗೆ ಬಹಳ ಇದೆ. ಎಲ್ಲ ಅಧಿಕಾರ ಒಂದೇ ಕುಟುಂಬಕ್ಕೆ ಕೊಟ್ಟು ಸಾಕಾಗಿದೆ ಅಂತೀರಿ? ಹೌದು. ಓಕೆ, ಸೊ ಈ ಸಲ ಬಿಜೆಪಿ. ಹೌದು, ಬಿಜೆಪಿನೇ ನಾವು ಹಾಕೋದು. ಹೌದಾ? ಬರ್ತಾರಾ ಶ್ರೀನಿವಾಸ್ ಅವರು ಆರ್ಸಿ? ಬರ್ತಾರೆ, ನಾವೆಲ್ಲರೂ ವೋಟ್ ಮಾಡಿದ್ರೆ ಬಂದೇ ಬರ್ತಾರೆ ಅವ್ರು. ವೋಟ್ ಮಾಡ್ತೀವಿ, ಬರ್ತಾರೆ ಅವರು. ಓಕೆ, ಬಟ್ ಟಫ್ ಫೈಟ್ ಇದೆ ಅಂತ ಅನ್ಸಲ್ವಾ? ಟಫ್, ಬಹಳ ಕಷ್ಟ ಇದೆ ಅಂತ ಅನ್ಸಲ್ವಾ? ಏನು ಜನಗಳು ಮನಸ್ಸು ಮಾಡಿದ್ರೆ ಏನ್ ಕಷ್ಟ ಅಲ್ಲ, ಅದು ಕಷ್ಟ ಅಲ್ಲ. ಜನ ಮನಸ್ಸು ಮಾಡ್ತಾರಾ? ಮಾಡಿಸ್ತಾರೆ. ಸೊ ಇಲ್ಲೊಂದಿಷ್ಟು ಯೂತ್ ವೋಟರ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತೀನಿ. 2,31,000 ವೋಟರ್ಸ್ ಇರುವಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಬೈ ಎಲೆಕ್ಷನ್. ಸೊ ಯೂತ್ಸಲ್ಲೂ ಕೂಡ ಸಾಕಷ್ಟು ಉತ್ಸಾಹ ಇದೆ. ಒಂದು ಕಾರಣ ಏನು ಅಂತಂದರೆ, ಎರಡೂ ಪಕ್ಷದಿಂದ ಯೂತ್ ಲೀಡರ್ಸ್ ನಿಂತ್ಕೊಂಡಿರೋದು. ಅದರಲ್ಲಿ ತುಂಬ ಯಂಗ್ಸ್ಟರ್ ಸಮರ್ಥ ಅಂತ ಕರೆಸ್ಕೊಳ್ತಾರೆ. ಬಿಜೆಪಿಯಿಂದಲೂ ಕೂಡ ಅವರು ಯೂತ್ ಅಂತಾನೆ ಕರೆಸ್ಕೊಳ್ತಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿರೋದು. ಮತ್ತೊಂದು ಕಡೆ ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ದು, ರಾಜಕೀಯವನ್ನು ಅನುಭವಿಸಿ, ಮತ್ತು ಆಡಳಿತವನ್ನು ಅನುಭವಿಸಿ ಬಲಿಷ್ಠವಾಗಿರುವಂತಹ ಶಾಮನೂರ್ ಕುಟುಂಬದ ಕುಡಿ ಇದೆ. ಸೊ ಇವರಿಬ್ಬರ ಮಧ್ಯೆ ಹೋರಾಟ ಆಗೋದಂತೂ ಖಡಾಖಂಡಿತ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ, ಯೂತ್ಸ್ ಮಾತಾಡ್ಕೊಳ್ತಿದ್ದಾರೆ. ಇಲ್ಲೊಂದಿಷ್ಟು ಜನ ಇದ್ದಾರೆ, ಅವ್ರನ್ನ ಕೇಳ್ತೀನಿ ಅವರ ಆಯ್ಕೆ ಏನು ಅಂತ. ನಿಮ್ಮ ಹೆಸರು? ನವೀನ್ ಅಂತೇಳಿ. ಓಕೆ, ಏನನ್ಸುತ್ತೆ, ಹೇಗಿದೆ ರಾಜಕೀಯ ನಿಮ್ಮೂರಲ್ಲಿ? ತುಂಬಾ ಚೆನ್ನಾಗಿದೆ, ವಾತಾವರಣನೂ ಕೂಡ ಬಿಜೆಪಿ ಫೇವರ್ ಇದೆ. ಯಾಕೆ ಅಂತಂದ್ರೆ ದಾವಣಗೆರೆ ಅಂದ ತಕ್ಷಣನೇ ನಮಗೆ ನೆನಪಾಗುವಂಥದ್ದು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತಾನೆ ಹೇಳ್ತೀವಿ ನಾವು. ಇನ್ನೊಂದು ಕಡೆಗೆ ಸೆಂಟ್ರಲ್ ಹಾರ್ಟ್ ಆಫ್ ಕರ್ನಾಟಕ ಅಂತಾನೂ ಕೂಡ ಹೌದು. ಹೇಗಿದೆ ಅಂತಂದ್ರೆ, ನಮ್ಮ ಇಡೀ ಕರ್ನಾಟಕದ GDP ಅನ್ನು ನೋಡಿದ್ರೆ ನಾವು 25 ಲಕ್ಷ ಕೋಟಿ GDP ಇದೆ ಕರ್ನಾಟಕದ್ದು. ದಾವಣಗೆರೆ GDP ಅಂತ ನೋಡಿದಾಗ 41,000 ಕೋಟಿ ದಾವಣಗೆರೆ GDP ಇದೆ. ಅಂದರೆ ಅರೌಂಡ್ 1.5% ಏನೋ GDP ಆಗುತ್ತೆ. ಆದರೆ ನಮ್ಮ ಇಡೀ ರ್ಯಾಂಕಿಂಗ್ ಅಂದರೆ ಕರ್ನಾಟಕದ ರ್ಯಾಂಕಿಂಗ್ ಒಳಗೆ ತಗೊಂಡ್ರೆ ನಾವು 19ನೇ ರ್ಯಾಂಕಿಂಗ್ ಬರ್ತೀವಿ ದಾವಣಗೆರೆ. ಯಾಕೆ ಹಿಂಗೆ ಹಿಂದೆ ಹೋಗ್ತಿದೀವಿ ಅಂತಂದ್ರೆ, ಹಂಗೆ ನೋಡಿದ್ರೆ ಇಲ್ಲಿ ಟೈರ್ 2 ಸಿಟಿ ಅಂತಾನು ಕನ್ಸಿಡರ್ ಮಾಡ್ತೀವಿ ನಾವು ದಾವಣಗೆರೆನ. ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ. ಸ್ಮಾರ್ಟ್ ಸಿಟಿನೂ ಅಂತ ಹೇಳ್ತೀವಿ, ಟೈರ್ 2 ಸಿಟಿನೂ ಅಂತ ಕೂಡ ಹೇಳ್ತೀವಿ. IT ಹಬ್ ಆಗಬೇಕಿತ್ತು. ಇಲ್ಲಿ ನೋಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಯಾಕಿಲ್ವಾ ಅಂತ ಕೇಳಿದ್ರೆ ನಾವು ಇಲ್ಲಿ ನ್ಯಾಷನಲ್ ಹೈವೇ ಹೋಗುತ್ತೆ. ಇಲ್ಲಿ ಇಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಕೂಡ, ಆಡಳಿತ ಕೊಟ್ಟರು ಕೂಡ ಇಲ್ಲಿ ಒಂದು IT ಹಬ್ ಆಗಲಿಲ್ಲ. ಇಲ್ಲಿ ದಾವಣಗೆರೆ ಒಳಗಡೆ ಒಂದು ಗೌರ್ನಮೆಂಟ್ ಮೆಡಿಕಲ್ ಕಾಲೇಜ್ ಆಗಲಿಲ್ಲ. ಸಿಟಿ ಒಳಗಡೆಗೆ ಅಡಿಕೆಗೆ ಫೇಮಸ್ಸು ಚನ್ನಗಿರಿ.
ಅದನ್ನು ಇನ್ನೂ ಉತ್ತೇಜಿಸುವಂಥ ಕೆಲಸವನ್ನು ಮಾಡಲಿಲ್ಲ ಕೂಡ. ಇನ್ನೊಂದು ಕಡೆ ರೈತರುಗಳಾಗಿರ್ಬೋದು, ಮತ್ತು ಹಣ್ಣು ಹಂಪಲು ಬೆಳೆಯೋಂಥ ತರಕಾರಿ ಬೆಳೆಯೋಂಥ ಸಾಮಾನ್ಯ ರೈತರುಗಳು ಆಗಿರ್ಬೋದು, ಅವ್ರಿಗೆ ಅಷ್ಟು ಉತ್ತೇಜನ ಸಿಗ್ತಿಲ್ಲ ಇಲ್ಲಿ. ಮತ್ತು ಇನ್ನೊಂದು ಕಡೆ ನೋಡಿದ್ರೆ ಓವರ್ ಅಪೀಸ್ಮೆಂಟ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆಗೆ. ಅಪೀಸ್ಮೆಂಟ್ನ ಬಿಟ್ಟು ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ ಕಡೆ ಗಮನ ಕೊಟ್ಟಿದ್ರೆ, ಅಪೀಸ್ಮೆಂಟ್ ಕಡೆ ಬಿಟ್ಟು ವೋಟ್ ಪಾಲಿಟಿಕ್ಸ್ ಮಾಡ್ಕೊಂತ ಅಪೀಸ್ಮೆಂಟನ್ನು ಬಿಟ್ಟು ಎಲ್ಲೋ ಒಂದು ಕಡೆಗೆ ಡೆವಲಪ್ಮೆಂಟ್ ಕಡೆ ಗಮನ ಕೊಟ್ಟಿದ್ರೆ, ಇಲ್ಲಿ ಮೆಡಿಕಲ್ ಕಾಲೇಜು ಬಂದಿರೋವಂಥದ್ದು ಅಥವಾ ಗೌರ್ಮೆಂಟ್ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೋದಿತ್ತು. ಈ ದಕ್ಷಿಣದ ಭಾಗ ನೀವು ನೋಡ್ಕೊಂಡ್ಬಿಟ್ರಿ ಅಂತಂದ್ರೆ ಬಹಳ ಸ್ಲಮ್ಗಳು ಇಲ್ಲೇ ಬರ್ತವೆ, ನಿಮಗೆ ಕಣ್ಣಿಗೆ ಕಾಣ್ತವೆ. ಮತ್ತು ಇನ್ನೊಂದೇನಾಗುತ್ತೆ ಅಂತಂದರೆ ಡಿಗ್ರಿ ಕಾಲೇಜ್ಗಳು ಎಲ್ಲ ನಾವು ಏನಾಗಬೇಕು ಅಂತಂದ್ರೆ ಆ ರೈಲ್ವೆ ಗೇಟಿಂದ ಆ ಕಡೆ ಹೋಗ್ಬೇಕಾಗುತ್ತೆ ಡಿಗ್ರಿ ಕಾಲೇಜ್ಗಳಿಗೆ. ಇಷ್ಟೆಲ್ಲ ವ್ಯತ್ಯಾಸ ಇದೆ. ಇದನ್ನೇ ಮತ್ತು ಕಂಟಿನ್ಯೂ ಮಾಡಬೇಕು ಅಂತ ಅಂದಾಗ ಸಾಮಾನ್ಯ ಜನರಿಗೆ ಒಂದು ಪ್ರಶ್ನೆ ಮೂಡುತ್ತೆ. ಒಂದೇ ಕುಟುಂಬಕ್ಕೆ ಅಂದರೆ ಹಿಂದೆ 1947 ಹಿಂದೆ ಹೆಂಗಿತ್ತು ಅಂತಂದ್ರೆ ರಾಜ ಆಡಳಿತ ಇತ್ತು. ತಂದೆ ಆದಮೇಲೆ ಮಗ ಆದಮೇಲೆ ಮೊಮ್ಮಗ. ಇದನ್ನು ಎಲ್ಲೋ ಒಂದು ಕಡೆ ಜನ ವಿರೋಧಿಸ್ತಾ ಇದ್ದಾರೆ. ಆ ಅಲೆ ಇದೆ. ಒಂದು ಹೊಸದಾಗಿ ಬದಲಾವಣೆ ತರಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ ಜನ. ಈ ಸರಿ ನಮ್ಮ ದಾವಣಗೆರೆಯಲ್ಲಿ ದಕ್ಷಿಣದಲ್ಲಿ ಚುನಾವಣೆಯಲ್ಲಿ BJPನ ಆರಿಸ್ತಾರೆ. ದಾಸ್ ಕರಿಯಪ್ಪ ಅವ್ರನ್ನ ಮತ್ತೆ MLA ಆಗಿ ಮಾಡ್ತಾರೆ. ದಾಸ್ ಕರಿಯಪ್ಪ ಅವ್ರು ಗೆಲ್ತಾರೆ, ಖಂಡಿತವಾಗಿ ಗೆಲ್ತಾರೆ. ಬಲಿಷ್ಠ ಕುಟುಂಬ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ, ಇಷ್ಟು ವರ್ಷ ಅಧಿಕಾರ ಅನುಭವಿಸಿದ್ದಾರೆ, ತಾಯಿ MP ಇದ್ದಾರೆ, ತಂದೆ ಮಿನಿಸ್ಟರ್ ಇದ್ದಾರೆ, ಹಣಬಲ ಕೂಡ ಇದೆ, ಜನಬಲ ಇಷ್ಟು ವರ್ಷ ಇತ್ತು ಈಗಲೂ ಇದೆ ಅಂತಾರೆ. ಇದೆಲ್ಲದರ ಮಧ್ಯೆ BJP ಕ್ಯಾಂಡಿಡೇಟ್ ಗೆಲ್ತಾರ? ಒಬ್ವಿಯಸ್ಲಿ ಗೆಲ್ತಾರೆ. ಯಾಕೆ ಅಂತಂದ್ರೆ ಈಗ ತಾನೇ ಇಷ್ಟಕ್ಕೊಂದೆಲ್ಲ ವಿಷಯಗಳಿದೆ, ಇಷ್ಟಕ್ಕೊಂದೆಲ್ಲ ನ್ಯೂನತೆಗಳು ಇದ್ರೂ ಕೂಡ ಜನಗಳು ಸಹಿಸ್ಕೊಂತ ಬಂದಿದ್ದಾರೆ. ಆ ಗೌರವ ಇತ್ತು ಆ ಕುಟುಂಬದ ಮೇಲೆ. ಆದರೆ ಈಗ ಮತ್ತು ಅದೇ ಕುಟುಂಬದವರಿಗೆ ಅವಕಾಶ ಕೊಡ್ತೀನಿ ಅಂತಂದರೆ ಪ್ರಶ್ನೆ ಬರುತ್ತೆ ಜನಗಳಲ್ಲಿ. ಈ ಪ್ರಶ್ನೆಯನ್ನು ವಿರೋಧಿಸಿ ಬರುವಂಥ ಚುನಾವಣೆಯಲ್ಲಿ ಸಾಮಾನ್ಯ ಜನಗಳು ಕೂಡ ಆ ಕಾಂಗ್ರೆಸ್ ಪಕ್ಷದ ವಿರುದ್ಧ BJPಗೆ ಮತವನ್ನು ನೀಡಿ ದಾಸ್ ಕರಿಯಪ್ಪ ಅವ್ರನ್ನ ಗೆಲ್ಲಿಸ್ತಾರೆ. ಏನ್ ಹೆಸರು? ಸುಜನ್ ಅಂತ. ಏನ್ ಮಾಡ್ತೀರಿ ಸುಜನ್? ಇಂಜಿನಿಯರಿಂಗ್ ವಿದ್ಯಾರ್ಥಿ, ದಾವಣಗೆರೆ BDT ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಓಕೆ. ನೀವೊಬ್ಬ ಸ್ಟೂಡೆಂಟ್ ಆಗಿ ದಾವಣಗೆರೆ ದಕ್ಷಿಣದಲ್ಲಿ ಏನ್ ಬಯಸ್ತೀರಾ? ನಾನೊಬ್ಬ ಸ್ಟೂಡೆಂಟ್ ಆಗಿ ದಾವಣಗೆರೆ ದಕ್ಷಿಣದಲ್ಲಿ ಈಗ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಮುಂದೆ MNC ಕಂಪ್ನಿ ಹುಡುಕ್ಲಿಕ್ಕೆ ನಾನು ಬೆಂಗಳೂರಿಗೆ ಹೋಗ್ಬೇಕು. ಆದ್ರೆ ದಾವಣಗೆರೆಯಲ್ಲಿ ಸ್ಮಾರ್ಟ್ ಸಿಟಿ ಅಂತ ಹೇಳಿ MNC ಕಂಪ್ನಿಗಳು ಇಲ್ಲ ಅಂತ ಅಂದ್ರೆ ಪ್ರತಿಯೊಬ್ಬ ದಾವಣಗೆರೆಯಲ್ಲಿ ಓದ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅದೊಂದು ಇದು ನಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಇಲ್ಲಿ ಫ್ಯಾಮಿಲೀಸ್ಗಳು ಇರ್ತವೆ, ಅವರನ್ನೆಲ್ಲ ಬಿಟ್ಟು ಅಪ್ಪ ಅಮ್ಮನೆಲ್ಲ ಬಿಟ್ಟು ಅಲ್ಲಿಗೆ ಹೋಗಿ ಅಭಿವೃದ್ಧಿ ಇಲ್ಲದ ಇದರಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೆ ಮತ್ತೆ ಕೆಲವೊಬ್ಬರು ಬೆಂಬಲಿಗರು, ಕಾಂಗ್ರೆಸ್ ಬೆಂಬಲಿಗರು ಹೇಳ್ತಾರೆ BJP ಅವ್ರು ಏನು ಮಾಡಿದಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ. ಒಂದು ಅಧಿಕಾರನೇ ಕೊಡ್ಲಿಲ್ದಂಗೆ ಇವ್ರು ಹೆಂಗೆ ಡಿಸೈಡ್ ಮಾಡ್ತಾರೆ? ಫ್ಯಾಮಿಲಿ ಕುಟುಂಬ ಇಲ್ಲಿ ಇದು ಆಗ್ತಾ ಇದೆ, ಅವರಿಗೆ ಕುಟುಂಬ ರಾಜಕಾರಣ ಆಗ್ತಾ ಇದೆ. BJPಗೆ ಟಿಕೆಟೇ ಕೊಡ್ಲಿಲ್ಲ, ಟಿಕೆಟ್ ಅಂತ ಅಲ್ಲ, ಗೆದ್ದೇ ಇಲ್ಲ. ಅದು ಗೆದ್ದಾದ್ಮೇಲೆ ನೋಡೋಣ. MP ಆಗಿಲ್ಲ, ಸಿದ್ದೇಶ್ವರ್ ಅವರು ಆಗಿದ್ರಲ್ಲ, ಅವಾಗ ಆಗಿದ್ರು. ಇಲ್ಲ ಆದ್ರೆ MLAಗೆ ಒಬ್ಬ ಇದಕ್ಕೆ ಕೊಟ್ಟಿಲ್ಲ. ಹಾಗೆ ಇವ್ರು BJP ಕಾಂಗ್ರೆಸ್ ಬೆಂಬಲಿಗರು ಹೆಂಗ್ ಹೇಳ್ತಾರೆ BJP ಇದು ಮಾಡುತ್ತೆ, ಯಾವುದೇ ಕಾರ್ಯಗಳನ್ನು ಮಾಡಿಲ್ಲ, ಏನು ಮಾಡಿಲ್ಲ ಅಂತಂದು. ಅದಕ್ಕೆ ನಮ್ಮ ಸಂಪೂರ್ಣ ಓಟು ಬಂದ್ಬಿಟ್ಟು BJP ಈ ವರ್ಷ ಖಂಡಿತವಾಗಿ ಗೆಲ್ಲುತ್ತೆ. ಇಲ್ಲೇ ನೋಡಿ ನೀವು, ಇಲ್ಲೇ ಮಟ್ಟಿಕಲ್ಲು, ಬೊಂಬು ಬಜಾರೆಲ್ಲ ರಸ್ತೆಗಳು ಎಷ್ಟು ಕೆಟ್ಟು ಇದಾಗಿದ್ದಾವೆ ಅಂದರೆ ಅಭಿವೃದ್ಧಿ ಆಗಿಲ್ಲ. ಅದ್ರ ಮುಂಚೆ ಶಾಮನೂರು ಶಿವಶಂಕರಪ್ಪ ಅವರಿದ್ರು, ಅವರು ಏನು ಅಭಿವೃದ್ಧಿ ತಂದಿಲ್ಲ. ಈಗ ಅವ್ರ ಮೊಮ್ಮಗನೂ ಅಭಿವೃದ್ಧಿ ತರ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಅಲ್ಲ, ಒಬ್ಬ ಯೂತ್ ಐಕಾನು, ಯೂತ್ಸಿಗೆ ಅವ್ರದೇ ಆಗಿರೋ ಗ್ಲೋಬಲ್ ವಿಷನ್ ಇರುತ್ತೆ, ಯೂತ್ಸ್ ಹೆಚ್ಚೆಚ್ಚು ಪಾಲಿಟಿಕ್ಸ್ಗೆ ಬರಬೇಕು ಅಂತಾರೆ. ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಾ? ಯಾಕೆಂದ್ರೆ ನಾನು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಯೂತ್ ಅದು ಕರೆಕ್ಟೇ, ಬಟ್ ಅವರು ಹೇಳ್ತಾರೆ ನಾನು USA ಅಲ್ಲಿ ಸ್ಟಡಿ ಮಾಡಿದ್ದೆ ಅಂತ. ಅವರು ಇಲ್ಲಿ ಸ್ಟಡಿ ಮಾಡಿ ಇಲ್ಲಿ ಬಂದ ತಕ್ಷಣ ಅದು ಅಭಿವೃದ್ಧಿ ಮಾಡ್ತಾರೆ ಅಂತಂದರೆ ಅವ್ರು ಫಸ್ಟ್ ಇಲ್ಲಿ ಗ್ರೌಂಡಲ್ಲಿ ಇಳಿದು ತಿಳ್ಕೊಬೇಕು, ಜನಗಳ ಏನೇನು ಕೆಲಸಗಳು ಮಾಡಬೇಕು, ಯಾವ್ಯಾವ ಇದು ಏರಿಯಾಗಳಿದ್ದಾವೆ, ಅಲ್ಲಿ ಏನೇನು ಆಗಬೇಕು ಅವೆಲ್ಲ ತಿಳ್ಕೊಬೇಕು. ಸುಮ್ಮನೆ ಹಿಂಗೆ ಎಜುಕೇಷನ್ ಮುಗಿಸ್ಕೊಂಬಂದು ಅವ್ರ ತಾತ ತಿರ್ಕೊಂಡಾದ್ಮೇಲೆ ನಾನು MLA ಆಗ್ತೀನಿ ಅಂತ ಅಂದರೆ ಅದು ಹೆಂಗಾಗುತ್ತೆ? ಅವ್ರು ಇಲ್ಲಿ ಇಷ್ಟು ದಿವಸ ಕಾರ್ಯಕರ್ತರು ಇನ್ನೂ ಮಾಡಿದ್ದಾರೆ, ಅವರಿಗೆ ಇನ್ನೂ ಗ್ರೌಂಡ್ ವರ್ಕ್ ಸಿಗ್ತಾ ಇಲ್ಲ. ಇವ್ರು ಮಾಡ್ತಾರೆ ಅನ್ನೋದು ನನಗಂತೂ ನಂಬಿಕೆ ಇಲ್ಲ. ಅದಕ್ಕೆ ಈ ಸತಿ ನಮ್ಮ ಪೂರ್ಣ ಬೆಂಬಲ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಣ್ಣನವರಿಗೆ. ಈ ಸಾರಿ BJP ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ಇದು ಇಲ್ಲ. ಹೇಳಕ್ಕೆ ಇಷ್ಟಪಡ್ತೀರಿ? ಓಕೆ. ಏನ್ ಹೆಸರು? ಶ್ರೀನಿವಾಸ್ ಅಂತ ಹೇಳಿ. ನೀವು ಶ್ರೀನಿವಾಸ? BJP ಇಂದ ಶ್ರೀನಿವಾಸ್ ಅಂತ ನಿಂತ್ಕೊಂಡಿದ್ದಾರೆ. ಹೌದು ಮೇಡಮ್. ಶ್ರೀನಿವಾಸ್ ಬೆಂಬಲ ಯಾರಿಗೆ? ಶ್ರೀನಿವಾಸಿಗ, ಸಮರ್ಥಿಗ? 3 ಜನನು ಎಸ್ಸಲ್ಲೇ ಇದ್ದಾರೆ ಅವರು. ಶ್ರೀನಿವಾಸ್ ಬೆಂಬಲ ಯಾವತ್ತಿದ್ರು BJP ಪಕ್ಷ, ಧರ್ಮದ ಪಕ್ಷ, ಯಾಕಂದ್ರೆ ಹಿಂದುತ್ವದ ಪಕ್ಷ. ಎಕ್ಸಾಮ್ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಮಾಡೋದು. ಹೌದಾ?
ಓಕೆ, ಬಟ್ ಇಷ್ಟು ವರ್ಷ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಇದು ದಾವಣಗೆರೆ ದಕ್ಷಿಣ ಅಂತಿದ್ರು, ಹಂಗಿತ್ತು ವಾತಾವರಣ. ಚೇಂಜ್ ಆಗುತ್ತಾ ಮೇಡಮ್? ಇವಾಗ ಎಲ್ಲರ ಮನಸ್ಸಲ್ಲಿ ಇರೋದೇನಂದ್ರೆ ಆಬ್ವಿಯಸ್ಲಿ ಚೇಂಜ್ ಮಾಡ್ಬೇಕಂತಲೇ ಇರೋದು. ಈಗ ಎಲ್ಲರ ಹೋಗಿ ಕೇಳ್ರಿ ಯಾರಿಗೆ ಮಾಡ್ಬೇಕಂತ ಓಟ್ ಹೇಳಿದ್ರೆ BJP ಮಾಡ್ಬೇಕು. ಯಾಕಂದ್ರೆ ನೋಡಿ 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 ಜನಕ್ಕೆ ಏನಾಗಿದೆ ಅಂದರೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಈ ಸರಿ. ಬರೀ ಇವಾಗ ಇವ್ರನ್ನ ಗೆಲ್ಸಿದಂದ್ರೆ ಮುಂದೆ ಇವ್ರು ಎಷ್ಟು ದಿನ ಅವರು ಟಿಕೆಟ್ ತಗೊಂಬರ್ತಿರ್ತಾರೋ ಅಲ್ಲಿವರೆಗೂ ಇವರೇ ಫಿಕ್ಸ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಒಂದು ಜನರನ್ನು ಫಿಕ್ಸ್ ಆಗ್ಬಿಟ್ಟೈತಿ ಈ ಸರಿ. BJP ತರಬೇಕು, ಬದಲಾವಣೆ ಮಾಡ್ಬೇಕು. ಈಗ ಯಾರು ಕೇಳ್ರಿ ಯಾರನ್ನಾರ ಬಿಡ್ರಿ, BJP ತರಲೇಬೇಕು ಅನ್ನೋದು ಬಿಟ್ರೆ ಬೇರೆ ಮಾತೇ ಇಲ್ಲ. ಓಕೆ, ನೀವು ಫ್ಯಾಮಿಲಿ ಬಗ್ಗೆ ಹೇಳ್ತಿದ್ರಿ. ಫ್ಯಾಮಿಲಿ ರಾಜಕಾರಣ ಅಥವಾ ಫ್ಯಾಮಿಲಿ ಪಾಲಿಟಿಕ್ಸ್ ಬಿಜೆಪಿಯಲ್ಲಿ ಇಲ್ವಾ? ಅಲ್ಲೂ ಇದೆ ಮೇಡಮ್. ಎಲ್ಲಿದೆ ಮೇಡಮ್? ಪಕ್ಷ ಹೋಸಲೆ ನೋಡ್ರಿ ಅಜಯ್ ಕುಮಾರ್ ಕೊಟ್ರು, ಈ ಸಲ ದಾಸ್ಕರಪ್ಪ ಕೊಟ್ರು. ಅಲ್ಲ, ದಕ್ಷಿಣದ ಹೇಳ್ತಾ ಇಲ್ಲ, ಓವರ್ ಆಲ್ ಬಿಜೆಪಿ ಹೇಳ್ತಾ ಇದ್ದೀನಿ ಮೇಡಮ್. ಕುಟುಂಬ ರಾಜಕಾರಣ ಎಷ್ಟಂದ್ರೆ ಕಾಂಗ್ರೆಸ್ ಇದ್ದಷ್ಟು BJP-ಯಲ್ಲಿ ಇಲ್ಲ, ಅದೊಂದು ತಿಳ್ಕೊಂಡೆ. ಇವಾಗ ನೋಡ್ರಿ, ಹಂಗಾಗಿದ್ರೆ ಮತ್ತೆ ಐಂದ ವರ್ಗ ಕೊಡ್ಬೇಕಾಗಿತ್ತು, ಐಂದ ವರ್ಗ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ನೀವೇ ಪ್ರಶ್ನೆ ಮಾಡ್ರಿ ಅವರಿಗೆ. ನಾವು ಮಾಡಿ ಆಗಿದೆ. ಅಲ್ಲ, ನೀವು ಪ್ರಶ್ನೆ ಮಾಡ್ರಿ, ಕೊಡ್ಬೇಕಾಗಿತ್ತು. ಆದ್ರೂ ನಾವು ಅವರು ಏನು ಅವ್ರದ್ದು ಪಾಪ್ಯುಲೇಷನ್ ಇದೆ ಕೇಳ್ತಾರೆ, ಅದ್ರಾಗ ಏನು ತಪ್ಪಿಲ್ಲ. ಅದೇ ಮತ್ತೆ ಅದೇ ಮತ್ತೆ ಚೇಂಜ್ ಅಂತ ಹೇಳ್ತಾರಲ್ಲ, ಚೇಂಜ್ ಮಾಡ್ಬೇಕಾಗಿತ್ತು ಅಂತಾರಲ್ಲ, ಇದಕ್ಕೆ ಚೇಂಜ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾರೆ ಅವರು. ಮತ್ತೆ ಅವರು ಮತ್ತೆ ಎದಕ್ಕೆ ಕೇಳ್ತಿದ್ದಾರೆ? ಅವರಿಗೂ ನೋಡಿ ನೋಡಿ ನಮ್ಮಲ್ಲೂ ಒಬ್ರು ಅಭ್ಯರ್ಥಿ ಇದ್ರೆ ನಮ್ಮವು ಚೆನ್ನಾಗಿರುತ್ತೆ, ಇಲ್ಲಿ ಅಭಿವೃದ್ಧಿ ಆಗುತ್ತೆ, ನಾವು ಚೇಂಜ್ ಮಾಡೋಣ ಅಂತ ಅವ್ರಲ್ಲಿ ಮನಸ್ಸಿರುತ್ತೆ. ಆದ್ರೆ ಟಿಕೆಟ್ ಕೊಡಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡ್ರಿ ಮೇಡಮ್, ಇವಾಗ ಹೆಂಗಾಗಿದೆ ಅಂದ್ರೆ ಅವ್ರಿಗೆ ಕೊಟ್ರ ಅಂದ್ರೆ ಫಿಕ್ಸ್. ಇನ್ನು ಮುಂದಿನ ಎಷ್ಟು ವರ್ಷ ಅವರು ಟಿಕೆಟ್ ಕೇಳ್ಕೊಂತ ಹೋಗ್ತಾ ಇರ್ತಾರ, ಅಲ್ಲಿವರೆಗೂ ಇವ್ರದೇ ಫ್ಯಾಮಿಲಿ ಆಗುತ್ತೆ. ಈ ಸಲ ಗೆಲ್ಸಿದ್ರೆ ಆದ್ರೆ ಫಿಕ್ಸ್ ಆಗಿದ್ದಾರೆ, ಆದ್ರೆ ಜನ ಅಂತೂ ಫಿಕ್ಸ್ ಆಗಿದ್ದಾರೆ. ಚೇಂಜ್ ಮಾಡಲೇಬೇಕಂತಿದ್ರೆ ಚೇಂಜ್ ಮಾಡ್ತಾರೆ. ಓಕೆ, ಇದು ಬಂಬು ಬಜಾರ್ ಮಟ್ಟಿಕಲ್ ಹತ್ರ ಇರುವಂತಹ ಒಂದಿಷ್ಟು ಯುವಕರ ಮಾತು. ದಾವಣಗೆರೆ ದಕ್ಷಿಣದ ಆಲ್ಮೋಸ್ಟ್ ಆಲ್ ಎಲ್ಲ ಭಾಗಕ್ಕೂ ನಾವು ಹೋಗಿ ಬಂದಿದ್ದೀವಿ, ಅಲ್ಲಿರುವಂಥ ಜನರನ್ನು ಮಾತಾಡ್ಸಿದ್ದೀವಿ. ಒಂದಿಷ್ಟು ಕಡೆ ಜನ ಬದಲಾವಣೆಯನ್ನು ಬಯಸ್ತಾ ಇದ್ರೆ, ಮತ್ತೊಂದಿಷ್ಟು ಕಡೆ ಜನ ನಮ್ಮದೊಂದು ಸಂಪ್ರದಾಯ ಆಗಿಬಿಟ್ಟಿದೆ, ಆ ಫ್ಯಾಮ್ಲಿಗೆ ನಾವು ಓಟ್ ಹಾಕ್ಕೊಂಡು ಬಂದಿದ್ದೀವಿ, ಸೊ ಈ ಸಲನೂ ಅವ್ರಿಗೆ ಓಟ್ ಹಾಕ್ತೀವಿ, ಯಾರೇ ನಿಂತ್ಕೊಂಡ್ರೂ ಪರವಾಗಿಲ್ಲ ಅಂತಿದ್ದಾರೆ. ಮತ್ತೊಂದಿಷ್ಟು ಜನ ಇಷ್ಟು ವರ್ಷ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ದೇ ಆಯಿತು, ಆದರೆ ಈ ಸಲ ಸಮುದಾಯಕ್ಕೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು, ಆದರೆ ಸಮುದಾಯವನ್ನು ಕಡೆಗಣಿಸಿದ್ದಾರೆ, ಅವ್ರಿಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಫೈನಲಿ ಇದೆಲ್ಲ ಡಿಸಿಷನ್ ಮಾಡಬೇಕಾಗಿರೋದು ಮತದಾರ ಪ್ರಭು, ಅವನ ಕೈಯಲ್ಲೇ ಎಲ್ಲ ನಿರ್ಣಯ ಆಗುವಂಥದ್ದು.